ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಡೇ ಮಿನಿ ವ್ಲಾಗ್. ಬನಾನಾ ಸ್ಟೆಮ್ ಬೆನಿಫಿಟ್ಸ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ವೆಯ್ಟ್ ಲಾಸ್ಗೆ ಹಾಗೆ ಫೈಬರ್ ಕಂಟೆಂಟ್ ಮೇಯ್ನಾಗಿ ಕಿಡ್ನಿ ಸ್ಟೋನ್ಸ್ಗೆ ಭಾಳನೇ ಮುಖ್ಯ. ಅದೇ ಬಾಳೆಕಾಯಿ ದಿಂಡೆ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ಫಸ್ಟು ದಿಂಡನ್ನು ಚಿಕ್ಕದಾಗಿ ಚಾಪ್ ಮಾಡಿ ಒಂದು ಸತಿ ವಾಶ್ ಮಾಡಿ ಕ್ವಾಂಟಿಟಿ ನೋಡಿ ನೀರು ಹಾಕಿ 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು. ಆಮೇಲೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಬಾಯ್ಲ್ ಆಗಿರೋ ದಿಂಡೆ ಹಾಕಿದ್ರೆ ಬಾಳೆಕಾಯಿ ದಿಂಡಿನ ಪಲ್ಯ ರೆಡಿ. ಪಲ್ಯ ಮಾಡಿ ಬಂದು ನೋಡಿದ್ರೆ ಒಂದು ಪಾರ್ಸಲ್ ಬಂದಿತ್ತು. ಏನು ಅಂತ ಓಪನ್ ಮಾಡಿ ನೋಡಿದ್ರೆ ಲಕ್ಷ್ಮಿ ಚೈನ್ ಬಂದಿತ್ತು. ಇದಕ್ಕೆ ರೇಟಿಂಗ್ 10ಗೆ 8 ಕೊಡ್ತೀನಿ. ನಾನಿಲ್ಲಿ 10 ಮೆಂಬರ್ಸ್ಗೆ ಆಗೋಂಗೆ ಚುರ್ಮುರಿ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮೆಟೊ, ಕಾಂಗ್ರೆಸ್ ಕಡಲೆಬೀಜ, 1 ಸ್ಪೂನ್ ಖಾರದ ಪುಡಿ, ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಗರಂ ಮಸಾಲ, 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್, ಕೊತ್ತಂಬರಿ, ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಪುರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟ್ರೀಟ್ ಸೈಡ್ ಚುರ್ಮುರಿ ರೆಡಿ. ಖಾರದ ಪುಡಿ ಸ್ಕಿಪ್ ಮಾಡಿ ಚಿಲ್ಲಿನಾದರೂ ಯೂಸ್ ಮಾಡ್ಬೋದು. ನಾನು ಮಾಡೋ ಚುರ್ಮುರಿ ನಮ್ಮನೆ ಮೆಂಬರ್ಸ್ ಎಲ್ಲರಿಗೂ ಇಷ್ಟ. ನೀವು ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.